ನಿವೇಶನದ ಅಳತೆ ಹೆಚ್ಚಿದ್ರೂ ಕೂಡ ಕಡಿಮೆ ಅಳತೆಯನ್ನ ತೋರಿಸಿ ಟ್ಯಾಕ್ಸ್ ಅನ್ನ ವಂಚಿಸ್ತಾ ಇದ್ದಂತಹ ಈ ಖಾತೆದಾರರಿಗೆ ನೋಟಿಸ್ ಕೊಡೋ ಕೆಲಸ ಆಗಿದೆ. ಪ್ರಮುಖವಾಗಿ ಬಿಬಿಎಂಪಿಯಿಂದ ನೋಟಿಸ್ ಆಗಿದೆ. ಸುಮಾರು 26,000 ಈ ಖಾತೆದಾರರಿಗೆ ಈ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಮನೆ ನಿವೇಶನದ ಅಳತೆ ಹೆಚ್ಚಿದ್ರು ಕಡಿಮೆ ಅಳತೆ ಅಂತ ತೋರಿಸಿ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ ಇವರೆಲ್ಲ ಅಂತ ತಿಳಿದು ಬಂದಿದೆ. 15 ದಿನದ ಒಳಗಾಗಿ ಹೆಚ್ಚಾಗಿ ಘೋಷಣೆ ಮಾಡದೇ ಇದ್ರೆ ಜಾಗಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಟ್ಯಾಕ್ಸ್ ಕಟ್ಟದೆ ಹೋದ್ರೆ ಖಾತೆಯನ್ನು ಸೀಸ್ ಮಾಡುವುದಾಗಿ ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮೌನೀಶ್ ಮೋದ್ಗಿಲ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 22 ಲಕ್ಷ ಆಸ್ತಿ ಇದ್ದು ಇದರಲ್ಲಿ 5 ಲಕ್ಷ ಮಂದಿಯಷ್ಟೇ ಈ ಖಾತೆಯನ್ನು ಪಡೆದಿದ್ದಾರೆ. ಇನ್ನು 80ರಷ್ಟು ಮಂದಿ ಈ ಖಾತೆಯನ್ನು ಪಡಿಬೇಕಾಗಿದೆ. ಈ ಖಾತೆ ಪಡೆದಿರುವ 5 ಲಕ್ಷ ಮಂದಿಯಲ್ಲೇ 26,000 ಜನರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. 15 ದಿನದ ಒಳಗಾಗಿ ಟ್ಯಾಕ್ಸ್ ಕಟ್ತಾರ ನೋಡು. ಈಗಾಗಲೇ ಬಿಬಿಎಂಪಿ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ. ಇನ್ನೊಂದು ಕಡೆಗೆ ಈ ಖಾತೆ ಇದೆಯಲ್ಲ, ಸಾಮಾನ್ಯವಾಗಿ ಇದರಲ್ಲಿ ಅಳತೆ ಡೈಮೆನ್ಷನನ್ನು 2030ನೋ ಅಥವಾ 3040ನೋ ಇದರ ಡೈಮೆನ್ಷನನ್ನು ಕಡಿಮೆ ತೋರಿಸಿದ್ರೆ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಡಿಮೆ ಪಾವತಿ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಸುಮಾರು ಬ್ರೋಕರ್ಸು ದಾರಿ ತಪ್ಪಿಸೋದು ಮನೆ ಮಾಲೀಕರನ್ನ ಹಿಂಗೆ ಸೇವ್ ಮಾಡಿಬಿಡಿ ಅಂತ ಹೇಳೋದು. ಅದನ್ನು ನಂಬಿಕೊಂಡು ಮಾಡಿದಂತಹ ಜನರಿಗೆ ಈಗ ಸಂಕಷ್ಟ ಶುರುವಾಗಿದೆ. ದಂಡದ ಜೊತೆಗೆ ಇನ್ನೇನನ್ನ ಹೇಳುತ್ತೆ ಬಿಬಿಎಂಪಿ ಅನ್ನೋದನ್ನ ನೋಡಬೇಕು.